ಧಾರಾಕಾರ ಮಳೆಗೆ ತತ್ತರಿಸಿದ ಬೆಳಗಾವಿ ಜಿಲ್ಲೆಯ ಜನ. ಬೈಲಹೊಂಗಲ ತಾಲೂಕಿನಲ್ಲಿ ಮಳೆಗೆ ಜನಜೀವನವೇ ಅಸ್ತವ್ಯಸ್ತವಾಗಿದೆ. ಇವತ್ತು ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಿದೆ. ಇದರಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಆಗಿರುವಂಥದ್ದು. ಬೈಲಹೊಂಗಲದಲ್ಲಿ ಅಂಗಡಿಗಳಿಗೆ ಚರಂಡಿ ನೀರು ನುಗ್ಗಿದೆ. ಜನರಲ್ ಸ್ಟೋರ್, ಹಾರ್ಡ್ವೇರ್ ಅಂಗಡಿ ಜಲಾವೃತವಾಗಿದೆ. 10ಕ್ಕೂ ಅಧಿಕ ಅಂಗಡಿಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಆಗಿದೆ. ಏಕಾಏಕಿ ನೀರು ನುಗ್ಗಿದ್ದರಿಂದ ವ್ಯಾಪಾರಸ್ಥರು ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ನೀರು ಹೊರಹಾಕೋದಕ್ಕೆ ಅಂಗಡಿಯವರು ಹರಸಾಹಸ ಪಟ್ಟಿದ್ದಾರೆ. ಮಳೆಯಿಂದಾಗಿ ಬೈಲಹೊಂಗಲ ಹೊಸೂರು ರಸ್ತೆ ಕೂಡ ಜಲಾವೃತವಾಗಿತ್ತು. ಇದರಿಂದಾಗಿ ವಾಹನ ಸವಾರರು ಕೂಡ ಪರದಾಡಬೇಕಾದಂತಹ ಪರಿಸ್ಥಿತಿ. ಒಟ್ಟಾರೆಯಾಗಿ ಇವತ್ತು ಬೆಳಗಾವಿಯಲ್ಲಿ ಸುರಿದ ಭಾರೀ ಮಳೆಯಿಂದ ಸಾಕಷ್ಟು ಅವಾಂತರಗಳಾಗಿದೆ. ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ರಸ್ತೆಯಲ್ಲಿ ನೀರು ಹರಿತಾ ಇದೆ ಅನ್ನೋದನ್ನ. ಪ್ರವಾಹದ ರೀತಿಯಲ್ಲಿ ರಸ್ತೆಯಲ್ಲೇ ನೀರು ಹರಿತಾ ಇದೆ. ಇನ್ನು ಮಳೆಗೆ ಕೊಚ್ಚಿ ಹೋಗ್ತಾ ಇದ್ದ ಬೈಕ್ಗಳು ಸವಾರರು ಹರಸಾಹಸ ಪಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ಪಟ್ಟಣದಲ್ಲಿ ಆಗಿರುವಂತಹ ಅವಾಂತರ ಇದು. ರಸ್ತೆ ಮೇಲೆ ನದಿಯಂತೆ ಹರಿತಾ ಇರುವಂತಹ ಮಳೆ ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತಾ ಇದ್ದ ಬೈಕ್ಗಳು. ಸವಾರರ ಸಾಹಸದ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ. ಅಂದ್ರೆ ಆ ಬೈಕ್ಗಳನ್ನು ಉಳಿಸ್ಕೊಳ್ಳೋದಕ್ಕೇನೆ ಸವಾರರು ಪರದಾಡಬೇಕಾದಂತ ಪರಿಸ್ಥಿತಿ. ರಸ್ತೆಯಲ್ಲಿ ಹೋಗೋದಿರ್ಲಿ, ಅಲ್ಲಿ ಬೈಕ್ಗಳು ಕೊಚ್ಚಿ ಹೋಗದ ರೀತಿಯಲ್ಲಿ ಬೈಕ್ಗಳನ್ನ ಹಿಡಿದುಕೊಳ್ಳೋದೇ ಸವಾರರಿಗೆ ದೊಡ್ಡ ಸವಾಲಾಗಿತ್ತು. ಇನ್ನು ರಸ್ತೆ ಬದಿ ನಿಲ್ಲಿಸಿದಂಥ ಬೈಕ್ಗಳು ಕೂಡ ಕೊಚ್ಕೊಂಡು ಹೋಗ್ತಾ ಇದ್ದಾವೆ. ಆ ಮಟ್ಟಿಗೆ ಪ್ರವಾಹದ ರೀತಿಯಲ್ಲಿ ಮಳೆ ಬಂದಂತಹ ಕಾರಣದಿಂದಾಗಿ ರಸ್ತೆಯಲ್ಲಿ ನೀರು ಹರಿತಾ ಇರುವಂಥದ್ದು. ಇದರಿಂದಾಗಿ ಬೈಕ್ಗಳನ್ನು ಹಿಡ್ಕೊಳ್ಳೋದಕ್ಕೆ ಸವಾರರು ಪರದಾಡಿದ್ದಾರೆ. ಮತ್ತೊಂದು ಕಡೆ ಅಂಗಡಿ ಮಳಿಗೆಗಳೇನಿದ್ದಾವೆ ಆ ಮಳಿಗೆಗಳಿಗೆ ನೀರು ನುಗ್ಗಿರುವಂಥದ್ದು ಗಮನಿಸ್ತಾ ಇದ್ದೀವಿ. ಅಲ್ಲಿರುವಂಥ ವ್ಯಕ್ತಿ ಅಂದರೆ ಆಲ್ಮೋಸ್ಟ್ ಆ ವ್ಯಕ್ತಿಯ ಅರ್ಧ ಭಾಗ ಮುಳುಗಿರುವಂಥದ್ದು. ಅಂದರೆ ಅಂಗಡಿ ಒಳಗೂ ಕೂಡ ನೀರು ನುಗ್ಗಿದೆ. ಇದರಿಂದಾಗಿ ಅಂಗಡಿ ಒಳಗಡೆ ಇದ್ದಂತಹ ಹಲವಾರು ವಸ್ತುಗಳು ಕೂಡ ನೀರು ಪಾಲಾಗಿದೆ. ಇದರಿಂದಾಗಿ ವ್ಯಾಪಾರಸ್ಥರು ಪರದಾಡಬೇಕಾದಂಥ ಪರಿಸ್ಥಿತಿ. ಆ ನೀರನ್ನು ಹೊರಹಾಕೋದಕ್ಕೂ ಕೂಡ ಬಹಳ ಸಮಯ ಬೇಕಾಗುತ್ತೆ. ಗಮನಿಸ್ತಾ ಇದ್ದೀವಿ ಎಷ್ಟು ನೀರು ನಿಂತಿದೆ ಅಂತ. ಅದು ಕೂಡ ಕೆಳಮಹಡಿಯಲ್ಲಿ ಇರುವಂಥ ಕಾರಣದಿಂದಾಗಿ ನೀರನ್ನು ಹೊರಹಾಕೋದು ಕೂಡ ಕಷ್ಟವಾಗುತ್ತೆ. ಆಲ್ಮೋಸ್ಟ್ ಮುಳುಗು ಹೋಗಿದೆ. ಅದು ಆ ಒಂದು ಅಂಗಡಿ ಆಲ್ಮೋಸ್ಟ್ ಮುಳುಗೋಗಿದೆ. ಜೊತೆಗೆ ಅಂಗಡಿಯ ಒಳಗಡೆ ಇದ್ದಂತಹ ವಸ್ತುಗಳು ಎಲ್ಲವೂ ಕೂಡ ನೀರು ಪಾಲಾಗಿದ್ದಾವೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ನೀರು ಪಾಲಾಗಿರುವಂಥ ಸಾಧ್ಯತೆ ಇರುತ್ತೆ. ಆ ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅಂಗಡಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಅಲ್ಲಿ ಒಳಗಡೆ ಇದ್ದಂತಹ ವಸ್ತುಗಳು ಎಲ್ಲವೂ ಕೂಡ ನೀರು ಪಾಲಾಗಿದ್ದಾವೆ. ಮತ್ತೊಂದು ಕಡೆ ಈ ಕಡೆ ಗಮನಿಸ್ತಾ ಇದ್ದೀವಿ, ಬಲಭಾಗದಲ್ಲಿ ವಾಹನ ಸವಾರರು ಪರದಾಡ್ತಾ ಇರುವಂತಹ ದೃಶ್ಯ. ಸಾಹಸ ಪಡ್ತಾ ಇದ್ದಾರೆ ರಸ್ತೆ ದಾಟೋದಕ್ಕೆ. ಆ ರೀತಿಯಾಗಿ ರಭಸವಾಗಿ ನೀರು ಹರಿತಾ ಇರುವಂಥದ್ದು. ಇನ್ನು ಮತ್ತೊಂದು ಕಡೆ ರಭಸವಾಗಿ ಹರಿಯುವ ನೀರಿನಲ್ಲೇ ನಿವಾಸಿ ಏಕಾಂಗಿಯಾಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಬೈಲಹೊಂಗಲ ನಗರಸಭೆ ವಿರುದ್ಧ ಈಶ್ವರ್ ಎಂಬಾತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರವಾಹದಂತೆ ನೀರು ಹರಿತಾ ಇದೆ, ಆದರೆ ಹರಿಯೋ ನೀರಿನಲ್ಲೇ ನಿಂತು ಈಶ್ವರ ಶಿಲ್ಲೆದಾರ್ ಪ್ರೊಟೆಸ್ಟ್ ಮಾಡಿದ್ದಾರೆ. ವಿದ್ಯುತ್ ಕಂಬ ಹಿಡಿದು ಏಕಾಂಗಿಯಾಗಿ ಕೂತು ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿ ಬಾರಿ ಮಳೆ ಆದಾಗಲೂ ಕೂಡ ಮನೆಗಳಿಗೆ ನೀರು ನುಗ್ಗುತ್ತೆ. ಇದೇ ಸಮಸ್ಯೆ. ಹಲವು ಬಾರಿ ಆಯುಕ್ತರಿಗೆ ಮನವಿ ಮಾಡಿದ್ದೀವಿ, ಆದರೂ ಕೂಡ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಇವತ್ತು ಸಂಜೆ ಸುರಿದ ಭಾರೀ ಮಳೆಗೆ ಮನೆಗೆ ನೀರು ನುಗ್ಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಈಶ್ವರ ಶಿಲ್ಲೆದಾರ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಳೆಯಲ್ಲೇ ನಿಂತು ತಮ್ಮ ಪ್ರತಿಭಟನೆಯನ್ನು, ತಮ್ಮ ಆಕ್ರೋಶವನ್ನು ಈ ಮುಖಾಂತರ ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನು ಈ ವಿಚಾರ ತಿಳಿದು ಸ್ಥಳಕ್ಕೆ ಪೌರಾಯುಕ್ತೆ ಭಾಗ್ಯಶ್ರೀ ಕೂಡ ಭೇಟಿ ನೀಡ್ತಾರೆ. ಯುವಕ ಈಶ್ವರ್ ಮನವೊಲಿಸಿ ಶಾಶ್ವತ ಪರಿಹಾರದ ಭರವಸೆಯನ್ನು ಕೊಟ್ಟಿದ್ದಾರೆ. ಅನಂತರ ಸದ್ಯಕ್ಕೆ ಈಶ್ವರ್ ಈಗ ವಾಪಸ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಸ್ಥಳಕ್ಕೆ ಪಾಲಿಕೆ ಆಯುಕ್ತರು ಬರೋವರೆಗೂ ಕೂಡ ಆತ ಹೋಗಿಲ್ಲ. ಜೊತೆಗೆ ನೀರು ಎಷ್ಟು ಮಟ್ಟಿಗೆ ಬರ್ತಾ ಇದೆ ಅನ್ನೋದನ್ನು ಕೂಡ ಅಲ್ಲಿ ನೋಡ್ಬೋದಾಗುತ್ತೆ. ನದಿ ಪ್ರವಾಹ ಯಾವ ರೀತಿಯಾಗಿ ನದಿಯಲ್ಲಿ ಪ್ರವಾಹ ಬರುತ್ತಲ್ಲ ಆ ರೀತಿಯಾಗಿ ನೀರು ಬರ್ತಾ ಇದೆ. ಆ ವ್ಯಕ್ತಿ ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದಾರೆ. ಮೇಬಿ ಕೂತಿದ್ದಾನೆ ಅನ್ಸುತ್ತಾತ. ಆದರೆ ನೀರಿನ ರಭಸ ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನು ಗಮನಿಸ್ಬೋದಾಗುತ್ತೆ.